ಫೀಸಾ ಈ ಸಲನಾ? ಹಂಗಾರೆ ಒಯ್ಯೋದು ಬೇಡ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶ್ರೇಯನ ಕರ್ಕೊಂಡು ಹೊರಡಬೇಕಿದ್ರೆ ಮಳೆ ಬರ್ತಾ ಇತ್ತು. ಅವನನ್ನು ಕರ್ಕೊಂಡು ನಾವು ಕೂಡ ಹೊರಟ್ವಿ. ನಾವು ಊಟನ ಘಾಟಿ ಹತ್ತಿ ಮಾಡೋಣ ಅಂತ ಇದ್ವಿ, ಆದರೆ ಅವನಿಗೆ ಇಲ್ಲೇ ಊಟ ಮಾಡಬೇಕಂತೆ. ಹಾಗಾಗಿ ಬ್ರಹ್ಮಾವರದಲ್ಲೇ ಊಟ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಬೇಡ, ಶ್ರೇಯು ಕರ್ಕೊಂಡು ಹೊರಟ್ವಿ. ಮಳೆ ತುಂಬ ಇದೆ. ನಾವು ಇಲ್ಲಿ ಅನ್ಸುತ್ತೆ ರೀ. ಹೋಯ್ ಇಲ್ಲಿ ರೀ, ಇಲ್ಲಿ ನಾವು ಹೋದ್ಸಲ ಒಂದು ಗಿಡ ಒಯ್ದಿದ್ವಿ. ಅದು ಆಗಲೇ ಅಲ್ಲಿ ಒಂದು ಹತ್ರ ಗಿಡ ನಿಲ್ಸಿದ್ವಾ, ಮುಳ್ಳಿಂದಿದೆ. ನಾವು ಮುಟ್ಬಿಟ್ಟೆ, ಕೈ ನೋವು ಉರಿಯಾಗಿ ಒಂಥರ ಆಗ್ತಾ ಇದೆ. ಇಲ್ಲಿ ಕ್ಲೀನ್ ಮಾಡಿಸಿದಾರಲ್ಲ ರೀ, ಇಲ್ಲೆಲ್ಲ ಕ್ಲೀನ್ ಮಾಡಿದಾರೆ, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗಿಡ ಎಲ್ಲ ಹಿಂಗೆ ಬಂದ್ಬಿಟ್ಟಿತ್ತು, ಪೇಂಟ್ ಮಾಡಿಸಿದಾರೆ ನೋಡ್ರಿ ಕಾಂಪೌಂಡಿಗೆ. ಇಲ್ಲೇನಪ್ಪ ಎಲ್ಲ ಕ್ಲೀನ್ ಮಾಡಿದಾರೆ. ಹಂಗಾಗಿ ನಾವೆಲ್ಲ ಒಂದು ಹತ್ರ ಗಿಡ ತಗೊಂಡಿದ್ವಿ. ಇವತ್ತು ಗಿಡ ತಗೊಂಡು ಹೋಗೋಣ ಅಂತ ಬಂದಿದ್ವಿ. ಇವತ್ತು ಗಿಡನೇ ಸಿಗ್ಲಿಲ್ಲ ನೋಡಿ ನಮಗೆ. ಅದೇ ಇದು ಏನದು ಕಾಗ್ದಾಳಿ ಗಿಡ ಅಂತಾರೆ, ಬೋಗನ್ವಿಲ್ಲ ಅಂತಾರಲ್ಲ, ಅದು ಎಲ್ಲೇನದೇ ಮರ್ತು ಹೋಗೈತೆ ನಮಗೂ. ಶೈವ್ಗೆ ಮುಖದಲ್ಲಿ ವೈಟ್ ಪ್ಯಾಚಸ್ ಆಗಿದ್ದಾವೆ. ಈ ಏಜಲ್ಲಿ ಆಗುತ್ತೆ ಗೊತ್ತಾ, ಆ ಥರ. ನನಗೂ ಇಲ್ಲ ಆಗ್ತಾ ಇತ್ತು, ಅವನು ಆಗಿತ್ತಂತೆ. ಸ್ವಲ್ಪ ಸಣ್ಣಕ್ಕಿತ್ತಂತೆ. ಹೆಂಗಿದ್ರು ಔಟಿಂಗ್ ಇದೆ ಅಲ್ಲ ಅಂತ ಹೇಳಿ ಇದು ಸುಮ್ಮನೆ ಇದು ಮಾಡಿದ್ದಾನೆ, ಹೇಳಕ್ಕೆ ಹೋಗಿಲ್ಲ. ಡ್ಯಾಡಿ ಅದೇ ಕನ್ನಡಿಲ್ಲ, ನೋಡ್ಕೊಂಡಿಲ್ಲ ಮುಖನ ಅಂತ. ಇಲ್ಲಿ ಫುಲ್ ಆಗಿದೆ, ಒಂದು ಸೈಡ್ ಫುಲ್ ಆಗಿದೆ, ಒಂದು ಸೈಡ್ ಒಂದು 2-3 ಆಗಿದೆ. ಅದಕ್ಕೆ ಸೋಪು ಅದೆಲ್ಲ ಚೇಂಜ್ ಮಾಡ್ತಾರೆ, ನಾವು ಗೊತ್ತಿಲ್ಲ. ತುಳಸಿ ಸೊಪ್ಪು ಉಪ್ಪು ಇರುತ್ತೆ ಗೊತ್ತಾ, ಅದನ್ನು ಹಚ್ಚಿದ್ರೆ ಹೋಗುತ್ತೆ. ಒಂದು ಏಜಲ್ಲಿ ಆಗುತ್ತೆ ಗೊತ್ತಾ ಎಲ್ಲರಿಗೂ ಆ ಥರ. ನನಗೆ ಯಾವಾಗಲೂ ಇಲ್ಲಿ ಮೂಗು ಮೇಲೆ ಆಗೋದು. ನಮಗೂ ಹಚ್ಚಾರ, ಅದು ಉರಿಯುತ್ತೆ ಸ್ವಲ್ಪ. ತುಳಸಿ ಸೊಪ್ಪು ಉಪ್ಪು ಹಚ್ಚಿದ್ರೆ ನಮ್ಮನೆಯವ್ರು ಹೋದರೆ ಹಚ್ಚು ಅಂದರು. ಸಂಜೆ ಹೊತ್ತು ತುಳಸಿ ಕೊಯ್ಯಬಾರ್ದು, ಮಧ್ಯಾಹ್ನ 12 ಗಂಟೆ ಮೇಲೆ ತುಳಸಿ ಕೊಯ್ಯಬಾರ್ದು. ಹಂಗಾಗಿ ನಾಳೆ ಬೆಳಗ್ಗೆ ಎದ್ದೋಳು ಹಚ್ತೀನಿ. ಫಸ್ಟು ಡಾಕ್ಟ್ರ್ ಹತ್ರ ಕಳಿಸ್ತೀವಿ. ನಾವು ಏನು ಮಾಡಿದ್ರು ಆ ಡಾಕ್ಟ್ರು ಮೆಡಿಸಿನ್ ತಾಗದಷ್ಟು ತಾಗಲ್ಲ ಮಗ. ಓ ಬಂಗಾರ, ಇವತ್ತು ಅವರಿಗೆ ಇದಿತ್ತು, ಡಿಬೇಟ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಲೇಟ್ ಆಯ್ತು ಅವ್ರಿಗೆ ಬಿಡೋದು. ಅದು 9th 10th ಇನ್ನೂ ಲೇಟ್ ಆಯ್ತು. 5th 4th 5th ಅವರಿಗೆಲ್ಲ ಇವತ್ತು ಫುಲ್ ರಜಾ. 6th ತನಕ 7th ತನಕ 6th ತನಕನಾ. ಅವ್ರಿಗೆ ಬೆಳಗ್ಗೆನೆ 9:00 ಪಿಕಪ್ ಇತ್ತು ಅವರಿಗೆ. ಹಿಂಗಿದ್ದಾಗ ಎಲ್ಲ ಒಟ್ಟಿಗೆ ಬಿಡ್ಬೇಕಲ್ವಾ. ಒಬ್ರು ಈಗ 2 ಮಕ್ಳನ್ನ ಬಿಟ್ಟಿರ್ತಾರೆ, ಕಾಯಬೇಕು. ಅದು ಅವ್ರಿಗೆ ಹೆಂಗೆ ಬೇಕು ಹಂಗಂಗೆ ಇದು ಮಾಡ್ತಾರೆ. ಈಗ ಅದೇ ಶ್ರೇಯ ಊಟ ಮಾಡಿ ಹೋಗೋಣವಾ ಅಂತ ಕೇಳ್ತಿದ್ರಿ. ಎಂಥದ್ದು ಇದೆ ರೀ ಫಂಕ್ಷನ್ನ ಇಲ್ಲಿ. ಮಾವಿನ ಮೇಳ, ಆ ಮೇಳ ಈ ಮೇಳ ನಡೀತಿರ್ತೆ, ಹಲಸಿನ ಮೇಳ ಅಂತೇಳಿ ಏನೋ ತುಂಬ ಕಾರಿದಾವಪ್ಪ. ಈಗ ಅದೇ ಶ್ರೇಯ ಊಟ ಮಾಡೇ ಹೋಗೋಣ ಅಂತಿದ್ದಾನೆ. ನಮಗೆ ಊಟ ಬೇಡ ಆಗಿದೆ. ಮೋರಿಲ್ಲ ಅನ್ಸುತ್ತೆ ನಮ್ಮನವ್ರಿಗೆ. ಮೋರಿಲ್ಲ ಅಂತ ಗೊತ್ತಾದ ತಕ್ಷಣ ಇಲ್ಲ ಮೋರ್ ಖುಷಿ. ಯಾಕೆ ಹೇಳಿ, ಬಂದಾಗೆಲ್ಲ ಮೋರಲ್ಲಿ ಬರೆ ಹಾಕ್ತೀವ. ಹಂಗಾಗಿ ಬರ ಮಗ, ಇವತ್ತು ಕಾರ್ ನಿಲ್ಸಕ್ಕೂ ಜಾಗ ಇಲ್ಲ, ಬರ. ಅದು ಒರುಮ್ಸಿಗೆ ಅಂತಾಳೆ ಚಿನ್ನಿ. ಹೇಗೆ ಮುಖದ ಮೇಲೆ ಬೆಳ್ಳಗಾಗಿತ್ತಲ್ಲ, ಚಿನ್ನಿಗೂ ಹಾಸ್ಟೆಲಲ್ಲಿ ಇರ್ತಾ ಆಗಿತ್ತು. ಚಿನ್ನಿ ಅದು ಒರುಮ್ಸಿಗಿರಬೇಕು ಅಂತ ಅಂದ್ಲು. ನಾನು ಅದೇ ಅಂದ್ಕೊಂಡೆ. ಆಮೇಲೆ ಡಾಕ್ಟ್ರಿಗೆ ತೋರಿಸೋಣ ಅಂತೇಳಿ ಡಾಕ್ಟ್ರ್ ಹತ್ರ ಕೂಡ ನಮ್ಮನೆಯವ್ರು ಹೋಗಿ ಬಂದರು. ನಾನು ಬರೀ ಅನ್ನ ಸಾರು ಇರುತ್ತಲ್ಲ ಅದನ್ನು ತೊಗೊಂಡೆ. ನಂಗೆ ಅಷ್ಟು ಬೇಡ ಆಗಿತ್ತು, ಬರೀ ಅನ್ನ ಸಾರು ಇದ್ದರೆ ಸಾಕಿತ್ತು. ಆದರೆ ಅಷ್ಟೇ ಕೊಡೋದಂತೆ. ಆಮೇಲೆ ಅದ್ರ ಜೊತೆಗೆ ಚಟ್ನಿ ಇತ್ತು, ಅದು ತುಂಬಾ ಚೆನ್ನಾಗಿತ್ತು. ನಾನು ಚಟ್ನಿ ಮತ್ತು ಅನ್ನನ ಕಲಿಸ್ಕೊಂಡು ಊಟ ಮಾಡಿದೆ. ಶ್ರೇಯು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡು ಅವನು ಯಾವಾಗ ಬಂದಾಗೂ ಅದನ್ನೇ ಊಟ ಮಾಡೋದು. ಅದ್ರ ಜೊತೆಗೆ ಹೋಳಿಗೆನೂ ಕೂಡ ಕೊಟ್ಟಿದ್ದರು. ಹೋಳಿಗೆ ಚೆನ್ನಾಗಿತ್ತು. ನನಗೂ ಒಂದು ತುತ್ತು ಕೊಟ್ಟ. ನಾನು ಊಟ ಮಾಡೋಕ್ಕಾಗದೆ ನಾನು ಇವತ್ತು ಊಟನ ಮಾಡ್ತಾಯಿದ್ದೆ. ಶ್ರೇಯು ಸ್ಕೂಲ್ ಹುಡುಗರು ಎಲ್ಲರೂ ಇಲ್ಲಿಗೆ ಊಟಕ್ಕೆ ಬರ್ತಾಯಿದ್ರು. ಊಟ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನನಗೆ ಪಾನ್ ಕೂಡ ಕೊಡಿಸಿದ್ರು ನಮ್ಮ ಮನೆಯವರು. ಪಾನ್ ಕೂಡ ತಿಂದೆ. ಶ್ರೇಯು ದೊಡ್ಡಕ್ಕೆ ಮೊಬೈಲಲ್ಲಿ ಹಾಡು ಹಾಕಿದ್ದ, ಹಾಗಾಗಿ ನಾನು ಮಾತಾಡಲಿಲ್ಲ. ಶ್ರೇಯು ದೊಡ್ಡಕ್ಕಾಗಿದ್ದಾನೆ. ಆದರೆ ಹೋದ್ಸಲ ಹೋಗಬೇಕಿದ್ರೆ ತುಂಬ ದಪ್ಪ ಆಗಿದ್ದ. ಇವಾಗ ಸ್ವಲ್ಪ ತೆಳ್ಳಗೆ, ಸ್ವಲ್ಪ ಅಲ್ಲ ಫುಲ್ ತೆಳ್ಳಗಾಗಿಬಿಟ್ಟಿದ್ದಾನೆ ಪಾಪ. ನಂಗೆ ನೋಡಿದ ತಕ್ಷಣ ಬೇಜಾರಂತ ಅನ್ನಿಸ್ತು. ಇನ್ನೇ ವೀಡಿಯೋದಲ್ಲಿ ಶ್ರೇಯನ್ ಕರ್ಕೊಂಬರೋ ವೀಡಿಯೋ ಹಾಕಿದ್ದೆಲ್ಲ ಪಾಪ ಒಬ್ಬರು ಕಮೆಂಟ್ ಹಾಕಿದ್ರು. ನನ್ನ ಮಗನ್ನ ಕರ್ಕೊಬಂದಾಗ ನೋಡಿದಾಗನೇ ಅನ್ನಿಸ್ತು ನನಗೆ, ಕಣ್ಣಲ್ಲೆಲ್ಲ ನೀರು ಬಂತು ಅಂತ ಹೇಳಿದ್ರು. ನಾನು ಅಷ್ಟೇ, ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ಆ ವೀಡಿಯೋಗಳೆಲ್ಲ ಬರುತ್ತಲ್ವ, ನನಗೆ ಕಣ್ಣಲ್ಲೆಲ್ಲ ಇದ್ದಕ್ಕಿದ್ದಂಗೆ ನೀರು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ. ನಮ್ಮ ಮಕ್ಕಳನ್ನ ನಾವು ಹಾಸ್ಟೆಲಿಗೆ ಬಿಡ್ದಿದ್ರೆ ಆ ಥರ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ.
ಆದರೆ ಬಿಟ್ಟಿದ್ದಕ್ಕೂ ಏನೋ ಗೊತ್ತಿಲ್ಲ, ನನಗೂ ಆ ಥರದ ವಿಡಿಯೋದೆಲ್ಲ ನೋಡಿದಾಗ ನನಗೂ ಕಣ್ಣಲ್ಲಿ ನೀರು ಬಂತು. ಹಾಗೆಯೇ ನಾನು ನಿನ್ನೆ ವಿಡಿಯೋದಲ್ಲಿ ನಮ್ಮ ದೇಶನೇ ಚಂದ ಮತ್ತು ನನಗೆ ಹಳೆ ಮನೆಗಳದ್ದು ವಿಡಿಯೋ ಹಾಕಿದ್ದೆ ಗೊತ್ತಾ, ಅದ್ರಲ್ಲಿ ಒಬ್ಬೊಬ್ಬರು ಕಮೆಂಟ್ ಹಾಕಿದ್ರು, ರೇಷ್ಮಾ ಪಾಟೀಲ್ ಅಂತ, ನಮ್ಮ ಮನೆಗೆ ಬನ್ನಿ ನಾವು ಕೂಡ ಹಳೆಯ ಥರ ಮನೆ ಸಣ್ಣದಾಗಿ ಕಟ್ಟಿದ್ದೀವಿ ಅಂತ. ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ನನಗೆ ಮೇಲಲ್ಲಿ ನಿಮ್ಮ ಯಾವ ಊರು ಏನು ಅನ್ನೋದನ್ನು ಹಾಕಿ, ಖಂಡಿತ ಆದರೆ ಬರ್ತೀನಿ. ಹಾಗೆ ನಾವು ಮನೆಗೂ ಬಂದ್ವಿ. ಆಮೇಲೆ ನಾನು ಹೆಚ್ಚಿಗೆ ವೀಡಿಯೋಗಳನ್ನ ನಾನು ಮಾಡ್ಕೊಳ್ಲಿಲ್ಲ. ಶ್ರೇಯನು ನನ್ನ ಮೈ ಮೇಲೆ ಹಾಗೆ ಮಲಗ್ದ, ಅವನೇನು ಬಂದವನೇ ಒಳಗೂ ಹೋಗಲಿಲ್ಲ. ಅವ್ರ ಡ್ಯಾಡಿ ಕೀ ಕೊಟ್ಟು ಬೀಗ ಸರ್ವಿಸ್ ಮಾಡಿಸಿದಾರೋ ಹುಷಾರು ಅಂತ ಹೇಳಿದ್ರು. ಒಳಗೆ ಹೋದನೆ ಸೀದಾ ಈಗ ಆಟ ಆಡೋದಕ್ಕೆ, ಅಂದರೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಕರೆಕ್ಟಾಗಿ ನಾವು ಬಂದಾಗ 4 ಗಂಟೆ ಆಗಿತ್ತು. ಶ್ರೇಯು ಹಾಗೆ ಆಟ ಆಡೋದಕ್ಕೆ ಹೋದ ಅಲ್ಲ, ನಾನು ಅವನ ಬ್ಯಾಗೆಲ್ಲ ತೆಗೆದುಬಿಟ್ಟು ಅವನ ಬಟ್ಟೆಗಳನ್ನ ನೋಡಿಬಿಟ್ಟೆ ತಲೆ ತಿರುಗ್ದಂಗೆ ಆಗಿಬಿಡ್ತು ನನಗೆ. ಎಲ್ಲ ಮುಗ್ಗು ವಾಸನೆ ಬಂದುಬಿಟ್ಟಿತ್ತು. ಅದಕ್ಕೆ ಫಸ್ಟ್ ಎಲ್ಲ ಅವ್ನ ಬಟ್ಟೆಗಳನ್ನ ನಾನು ಹೋಗಿ ವಾಶಿಗೆ ಹಾಕಿದೆ. ಆನಂತರ ಬರಬೇಕಿದ್ರೆ ಜೋಳ ತೊಗೊಂಡು ಬಂದಿದ್ದೆ. ನಮ್ಮ ಮನೆಯವರು ಜೋಳ ಬಿಡಿಸಿ ಬೇರೆ ನಾನೇ ಹಾಕ್ತೀನಿ ಅಂತ ಅವರೇ ಹಾಕಿದ್ರು. ನಾನು ಅಷ್ಟೊತ್ತಿಗೆ ಕೈಕಾಲು ಮುಖನೂ ತೊಳಿಲಿಲ್ಲ. ಫಸ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿ ಬಂದೆ. ಶ್ರೇಯಿದ್ದ ಹೋಗಿ ಮತ್ತೆ ಅವನು ಕೂಡ ಬಂದ, ಹತ್ರ ಹೋಗ್ತಾ ಇದ್ದಾನೆ. ಸುಮಾರಿದ್ದಾನೆ, ಇಷ್ಟು ಇದ್ದಾನೆ. ಭುಜ ನೋಡ್ರಿ, ಸುಮಾರು ಇಷ್ಟುದ ಇದ್ದಾನೆ ರೀ. ಹಾಂ, ಒಂದು 2 ಇಂಚ್ ಹೈಟ್ ಇದ್ದಾನೆ. ಒರಂಸೇನ್ ಮಾತ್ರನೂ ತಗೋಬರ್ರಿ. ಗುಡ್ ಈವ್ನಿಂಗ್. ಬಂದೊಳ್ಳೆ ಬಟ್ಟೆ ವಾಶಿಗೆ ಹಾಕಿದೆ. ನನಗೆ ಯಾಕೋ ಗೊತ್ತಿಲ್ಲ, ಮನೆ ಒಂಥರ ಒರೆಸಿದಷ್ಟು ಸಮಾಧಾನ ಅನಿಸಿರಲಿಲ್ಲ. ಮತ್ತೆ ಒಂದು ಸಲ ಹಾಗೆ ಕಸ ಹೊಡೆಯೋದು ಎಂಥದ್ದು ಅಂತ ಹಾಗೆ ನೆಲ ಒರೆಸಿ ದೇವ್ರ ದೀಪನೂ ಹಚ್ಚಿ ಆಯಿತು. ಕೈಕಾಲು ಮುಖ ತೊಳೆದೆ ಅಲ್ಲ, ಬಟ್ಟೆ ಚೇಂಜ್ ಮಾಡಿದೆ. ಟೈಮ್ ಅಂತೂ 5:45 ಆಯಿತು. ಅವನಿಗೆ ಜೋಳ ಬೇಯಿಸಿಟ್ಟಿದ್ದೀನಿ. ಚಿಪ್ಸ್ ತಿಂದ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದ್ಕೊ ಅಂತ ಅಂದೆ. ಅಲ್ಲಿ ಸ್ನ್ಯಾಕ್ಸ್ ತೊಗೊತಾ ಇದ್ವಲ್ಲ, ಆ ಹೋಟೆಲ್ ಏನಾಗಿದೆ ಅಂದರೆ ಎದುರುಗಡೆ ಏನೋ ಕ್ಲೀನ್ ಮಾಡ್ತಾಯಿದ್ದಾರೆ. ನಾವು ಬಾಗಿಲು ಹಾಕಿದ್ದಾರೆ ಅಂದ್ಕೊಂಡಿದ್ದೆ. ವಾಪಸ್ ಬರಬೇಕಿರ್ ಗೊತ್ತಾಯಿತು ಸೈಡಿಂದ ಸ್ವಲ್ಪ ಓಪನ್ ಇದೆ ಅಂತ ಹೇಳಿ. ಮತ್ತು ನಾವೇನು ನಿಲ್ಲಿಸಲಿಲ್ಲ, ಹಾಗೆ ಬಂದ್ವಿ. ನಮ್ಮನೆಯವ್ರ ಮನೆಗೆ ಬರಬೇಕಿದ್ರೆ ಮನೆಗೆ ಬೇಗ ಬಂದು ತಲುಪೋಣ ಅಂತ. ಎರಡರೂ ಕುಡಿಯೋಣ ಅನ್ನಿಸ್ತಾ ಇದೆ. ಈಗ ಒಂಥರ ಹಶು ಆದಂಗೆ ಆಗ್ತಾಯಿದೆ. ಶ್ರೇಯದೇ ಬಟ್ಟೆ ಎಲ್ಲ ವಾಶಿಗೆ ಹಾಕ್ತೆ. ಇಂತು ಬ್ಯಾಗ್ ಸಹಿತ ವಾಶಿಗೆ ಹಾಕ್ತೆ. ನಮ್ಮನೆಯವ್ರು ಬ್ಯಾಗೆಲ್ಲ ವಾಶಿಗೆ ಹಾಕೋದು ಬೇಡ ಅಂದರು. ಇಲ್ಲ ಅಂದರೆ ಸ್ವಲ್ಪ ಟೊಮೆಟೊ ಬಿರಿಯಾನಿ ಮಾಡಿಕೊಡ್ತೀನಿ ಅಂದೆ. ಬೇಡ ಅಂತೆ. ನಾವು ಊಟ ಕಮ್ಮಿ ತಿಂತೀವಲ್ಲ, ಹಾಗಾಗಿ ಅದಕ್ಕೆ ಹಂಗಾರೆ ಏನು ಮಾಡಲಿ ಅಂದೆ. ತಾಲಿಪಟ್ಟು ಮಾಡಿಕೊಡ್ಲಾ ಅಂದೆ. ನಾನೀಗ ತುಂಬ ತಾಲಿಪಟ್ಟು ತರಕಾರಿ ಹಾಕಿ ತಾಲಿಪಟ್ಟು ನಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದೆಯಲ್ಲ, ಹಂಗಾರೆ ಅದನ್ನೇ ಮಾಡು, ಎಲ್ಲರೂ ತಿನ್ನೋಣ ಅಂತ ಅಂದ. ಕೇಳಿದೆ, ಅದೇ ಟೊಮೆಟೊ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ. ಬೇಡ ಅಂದಲ್ಲ. ನಾಳೆ ಅದೇ ರೊಟ್ಟಿ ಮಾಡಿ ಸೊಪ್ಪೆಲ್ಲ ತರಿಸಿಟ್ಕೊಂಡಿದ್ದೆ. ಪುಂಡಿ ಸೊಪ್ಪು ರೊಟ್ಟಿ. ಆಮೇಲೆ ಅಲ್ಲಿ ಸಂತೆ ನಡೆಯುತ್ತೆ, ಎಂಥದ್ದೋ ಊರು ಪೇತ್ರಿ ಅಂತನೇನೋ, ಆ ಊರಲ್ಲಿ ಸಂತೆ ನಡೆಯುತ್ತೆ. ಅಲ್ಲಿ ಗುಳ್ಳ ಬದನೆಕಾಯಿ ತೊಗೊಂಡ್ವಿ. ಆಮೇಲೆ ಅದೇ ಜೋಳನೂ ಕೂಡ ಅಲ್ಲೇ ತೊಗೊಬಂದ್ವಿ. ಅದು ಜೋಳ ಬೇಯಿಸಿ ಇಟ್ಟಿದ್ದೀನಿ. ಈಗ ಬಂದವನು ಡಾಕ್ಟ್ರ್ ಹತ್ರ ತೋರಿಸ್ಕೊಬಂದೆ. ಅದು ನಂಗೆ ಯಾಕೋ ಒಂಥರ ಸಮಾಧಾನನೇ ಅನಿಸಿಲ್ಲ. ಚಿನ್ನಿನೂ ಅಂದ್ಲು ವರ್ಮ್ಸ್ ಆದರೆ ಆಗುತ್ತೆ ಅದು ಅಂತ ಹೇಳಿ. ನಾವು ತಿಂದಿರಲಿಲ್ಲ ಮಾತ್ರೆನ. ತುಂಬ ತಲೆನೋಯ್ತಾ ಇದೆ. ಅದು ರಾತ್ರಿ ನಿದ್ದೆ ಇಲ್ಲಿದ್ದಕ್ಕೋ ಏನೋ ಗೊತ್ತಿಲ್ಲ. ಅದೇ ಬಂದವಳೆಲ್ಲ ಒಂದು ಕುತ್ಕೊಂಡ್ಲಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇದು ಕಾಯಿ ಇರಲಿಲ್ಲ, ಕಾಯಿ ತುರ್ಕೊಂಡೆ. ನಾಳೆಗೂ ಸೇರಿಸಿ ಆಗುತ್ತೆ ಅಂತ ಕಾಯಿ ತುರಿದು ಎಲ್ಲ ರೆಡಿ ಮಾಡಿದೆ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ರೆ ತಾಲಿಪಟ್ಟು ಹಾಗೆ ಬಿಸಿ ಬಿಸಿದೆಲ್ಲರಿಗೂ ಮಾಡಿ ಕೊಡೋಕ್ಕಾಗುತ್ತೆ ಅಂತ ಅಷ್ಟೇ. ಆಮೇಲೆ ಸಿಗ್ತೀನಿ. ಸ್ವಲ್ಪ ಕಾಫಿನ ಏನಾದ್ರು ಮಾಡ್ಕೊಂಡು ಕುಡಿಯೋಣ ಅಂತ ಇದ್ದೀನಿ. ನಮ್ಮನೆಯವರು ಕುಡಿಯೋಣ ಅಂತಾರೇನೋ ಅಂತ ಕಾದೆ. ಅವ್ರೇನು ಮಾತಾಡಲಿಲ್ಲ, ಹಾಗಾಗಿ ಸುಮ್ಮನಾದೆ. ಶ್ರೇವಿಗೆ ಸೋಪ್ ಬೇಕಿತ್ತಂತೆ, ಒಂದು ಬ್ರಷ್ ಬೇಕಿತ್ತಂತೆ, ಮತ್ತೆ ಔಟಿಂಗ್ ಇದೆ, ಹಾಗಾಗಿ ನಾನು ಏನೂ ಒಯ್ಯಲ್ಲ ಅಂತ ಇದ್ದ. ಮತ್ತು ಬಂದಾಗ ತೊಗೊಳಕ್ಕಾಗುತ್ತೆ ಅಂತ. ಏನೇನು ಬೇಕು ಎಲ್ಲ ಲೀಸ್ಟ್ ಮಾಡು ಅಂದೆ. ಒಂದು ಸ್ವಲ್ಪ ನೋಟ್ಬುಕ್ ಎಲ್ಲ ಬೇಕು ಅಂತ, ಅದನ್ನೆಲ್ಲ ತೊಗೋಬಾ ಅಂತ ಅದೇ ಕಳಿಸ್ದೆ. ಅದೇ ಬಟ್ಟೆ ಒಂದೀಗ ವಾಶಿಗೆ ಹಾಕಿದ್ದೀನಿ. ಅದನ್ನು ಒಂಚೂರು ಬಿಸಿಲಿತ್ತು. ನಾನು ವಾಶ್ ಆಗೋದ್ರೊಳಗೆ ಬಿಸಿಲು ಹೋಗುತ್ತಾ ಏನೋ ಗೊತ್ತಿಲ್ಲ. ಇದ್ದರೆ ಬಿಸಿಲಿಗೆ ಹಾಕ್ತೀನಿ. ಇಲ್ಲಾಂದರೆ ನಾವು ರೂಮಲ್ಲಿ ಹೆಂಗಿದ್ರು ಫ್ಯಾನ್ ಹಾಕೊಂಡು ಮಲಗ್ತೀವ, ಅಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ಆರುತ್ತೆ. ಮತ್ತು ಅವನು ಅಲ್ಲಿ ಹೋದನು ಒಂದಿನ ಒಣಗುತ್ತಲ್ಲ, ಹೆಂಗಿದ್ರು ಸೋಮವಾರ ಭಾನುವಾರ ಇಡೀ ದಿನ ಒಣಗುತ್ತೆ. ಬ್ಯಾಗು ಎಲ್ಲದನ್ನು ಸೇರಿಸಿ ಹಾಕಿದ್ದೀನಿ. ಬ್ಯಾಗ್ ಅಂತ ನೋಡೋ ಹಾಕಿರಲಿಲ್ಲ, ಅಷ್ಟು ಗಲೀಜಾಗಿತ್ತು. ಟವಲ್ ತಂದಿಲ್ಲ ಮಂಗ,
ಹೇಳಿದ್ದೆ ಫಸ್ಟ್ ಟವಲ್ ತೊಗೊಬಾ ಅಂತ, ಮರ್ತೋಯ್ತಂತೆ. ಯೂನಿಫಾರ್ಮ್ ಎಲ್ಲ ವಾಸನೆ ಆಗೋಗಿತ್ತು. ನನಗೆ ಒಂಥರ ಆಯಿತು, ಬ್ಯಾಗಿಂದ ತೆಗಿತಾ ಫಸ್ಟು ಕೈಕಾಲು ಮುಖನೂ ತೊಳಿಲಿಲ್ಲ, ವಾಶಿಗೆ ಹಾಕಿ ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಶ್ರೇಯು ಡಾಕ್ಟ್ರ್ ಹತ್ರ ಹೋಗಿ ಬಂದ. ಡಾಕ್ಟ್ರು ಅದು ಹಾಸ್ಟೆಲಲ್ಲಿ ಇರೋ ಮಕ್ಕಳಿಗೆಲ್ಲ ಆಗುತ್ತೆ ಅಂತೇಳಿ ಸೋಪು ಕೊಟ್ಟಿದ್ದಾರೆ, ಆಮೇಲೆ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನ ಕೊಟ್ಟಿದ್ದಾರೆ, ದಿನ ಬಿಟ್ಟು ದಿನಕ್ಕೆ ತಿನ್ನೋದು, ಆಮೇಲೆ ವರ್ಮ್ಸಿನ ಮಾತ್ರೆ, ಆಮೇಲೆ ಆಯಿಂಟ್ಮೆಂಟು ಅದೆಲ್ಲ ಕೊಟ್ಟಿದ್ದಾರೆ. ಅದು ಹಚ್ಕೊಂತಾನೋ ತಿಂತಾನೋ ಅನ್ನೋದೇ ನಂಗೆ ಗೊತ್ತಿಲ್ಲ. ಪ್ರತಿ ಸಲನೂ ಬಿಡೋ ತನಕನೂ ಹೇಳಿ ಬಂದಿದ್ದೀನಿ, ಯಾಕಂದರೆ ಎವ್ರಿಡೇ ನಮಗೆ ಫೋನ್ ಇರಲ್ಲಲ್ಲ, ವಾರಕ್ಕೊಂದು ಸಲ ಫೋನ್ ಇರುತ್ತೆ, ಮತ್ತು ನನಗೆ ನೆನಪು ಆಗೋದಿಲ್ಲ. ಆದರೆ ಆದಷ್ಟು ಬೇಗ ನೆನಪು ಮಾಡೋಣ ಅಂತ ಇದ್ದೀನಿ. ಅವನಿಗೆ ಬಂದ ತಕ್ಷಣ ಅದು ಫ್ರೆಂಚ್ ಫ್ರೈಸ್ ಮಾಡಿ ಕೊಡಬೇಕು. ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಬಂದವನೇ ನಂಗೆ ಮಾಡಿಕೊಡು ಮಮ್ಮಿ ಅಂತ ಹೇಳ್ದೆ. 2 ಆಲೂಗಡ್ಡೆದು ಮಾಡಿಕೊಡ್ತೀನಿ ಅಂದೆ. ನನಗೆ ತಲೆನೋವು ಅಂದರೆ ತಲೆ ಎತ್ತಕ್ಕಾಗ್ತಿರ್ಲಿಲ್ಲ, ಆ ಥರ ತಲೆನೋವು ಬಂದುಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಹುಷಾರಿಲ್ದಂಗೆ ಆಗಿಬಿಡ್ತು. ಶ್ರೇಯನ ಕರ್ಕೊಂಡು ಬಂದ ಮೇಲೆ ಬರ್ತಾ ಬಿಸಿಲಿಗೋ ಏನಕ್ಕೋ ಅಂತಲೂ ನಂಗೆ ಗೊತ್ತಿಲ್ಲ. ನಂಗೆ ಶಿವಮೊಗ್ಗ ಹೋಗಿ ಬಂದರೆ ಯಾವಾಗಲೂ ಹಾಗಾಗುತ್ತೆ, ಇವತ್ತು ಯಾಕೋ ಗೊತ್ತಿಲ್ಲ ಆ ಥರ ಆಯಿತು. ಆಮೇಲೆ ಶ್ರೇಯಿಗೆ ನಾನು ಇದು ಫ್ರೆಂಚ್ ಫ್ರೈಸ್ನ ಮಾಡಿಕೊಟ್ಟೆ, 2 ಮಾಡಿಕೊಟ್ಟೆ. ಅವನು ಏನು ಬೇಡ ಅಂದ, ಮತ್ತು ಅವನಿಗೆ ಬಿರಿಯಾನಿ ಮಾಡ್ತೀನಿ ಅಂದೆ, ಅದೂ ಅವ್ನು ಬೇಡ ಅಂದ. ಆಮೇಲೆ ತಾಲಿಪಟ್ಟೆ ಮಾಡು ಅಂದಿದ್ನಲ್ಲ, ಅದಕ್ಕೆ ಎಲ್ಲ ಥರದ ತರಕಾರಿಗಳನ್ನ ಹಾಕಿ, ಮೆಂತ್ಯ ಸೊಪ್ಪಿತ್ತು, ಆಮೇಲೆ ಇದು ಎಂಥದ್ದು ನುಗ್ಗೆ ಸೊಪ್ಪಿತ್ತು, ಅವನು ಅದನ್ನೆಲ್ಲ ತಿನ್ನೋದೇ ಇಲ್ಲಲ್ಲ. ಆಮೇಲೆ ಸ್ವಲ್ಪ ಜೋಳನೂ ಕೂಡ ಬೇಯಿಸಿದ್ದಿತ್ತು, ಅದನ್ನು ಕೂಡ ನಾನು ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡಿ ಇದಕ್ಕೆ ಹಾಕಿದ್ದೆ. ಚೂರು ಗೊತ್ತಾಗ್ತಿರ್ಲಿಲ್ಲ, ತುಂಬಾ ಚೆನ್ನಾಗಾಗಿತ್ತು. ಹಾಗೆ ನನಗೆ ಹೆಲ್ದಿ ವರ್ಷನ್ ಮಾಡೋದಿದ್ರೆ ನೀವು ಅದಕ್ಕೆ ಅಕ್ಕಿ ಹಿಟ್ಟು ಬದಲು ಜೋಳದ ಹಿಟ್ಟು ಹಾಕಿ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೊಂದು ಸಲ ಮಾಡಬೇಕಿದ್ರೆ ಖಂಡಿತ ಅದನ್ನು ನಾನು ಕೂಡ ಟ್ರೈ ಮಾಡ್ತೀನಿ. ಅಂದರೆ ಇದನ್ನು ಹಾಕ್ಬೋದು, ರಾಗಿ ಹಿಟ್ಟನ್ನು ಹಾಕ್ಬೋದು, ಆದರೆ ಅದು ತುಂಬ ಒರಟಾಗಿಬಿಡುತ್ತೆ, ಇಷ್ಟು ಸಾಫ್ಟಾಗಿ ಬರೋದಿಲ್ಲ. ಮತ್ತು ಶ್ರೇಯು ಇದ್ದ ಅಲ್ಲ, ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನೇ ಹಾಕಿ ಮಾಡಿ ಕೊಟ್ಟೆ. ಅವನಿಗೂ ತುಂಬಾ ಇಷ್ಟ ಆಯಿತು, ಅವನು ತಿಂದ ಚೆನ್ನಾಗಿ. ಅದ್ರ ಜೊತೆಗೆ ಬೆಣ್ಣೆ ಹಾಕಿ ಕೊಟ್ಟೆ. ನಾನು ಬೇಯಿಸ್ಬೇಕಿದ್ರೂ ಕೂಡ ಅವನಿಗೆ ಬೆಣ್ಣೆನ ಹಾಕಿದ್ದೆ. ನಾನು ಊರಿಂದ ಬರಬೇಕಿದ್ರೆ ಬೆಣ್ಣೆ ತಂದು ಫ್ರೀಝರಲ್ಲಿ ಹಾಗೇ ಇಟ್ಟಿದ್ದೆ, ಅವನು ಬರ್ತಾನೆ ಅಂತಾನೆ. ಮತ್ತು ನನ್ನ ಹಳೆ ವೀಡಿಯೋಗಳು ಕೂಡ ಇದ್ದಾವೆ, ಆ ವಿಡಿಯೋಗಳನ್ನ ನಾನು ಶ್ರೇಯು ಬರೋದಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹಾಕ್ತೀನಿ. ಯಾಕಂದರೆ ನನಗೇನೋ ಗೊತ್ತಿಲ್ಲ, ಈ ವಿಡಿಯೋನ ಅಂದರೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು ವಿಡಿಯೋ ನಾನು ಲೇಟ್ ಲತೀಫ್ ಆಗಿಲ್ಲ, ಬೇಗನೆ ಮಾಡ್ತಾಯಿದ್ದೀನಿ, ಬೇಗನೆ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ನಾವು ಕೂಡ ಎಲ್ಲ ತಾಲಿಪಟ್ಟು ತಿಂದ್ವಿ. ಅವನಿಗೆ ಮಾವಿನ ಹಣ್ಣು ಹೆಚ್ಚಿಕೊಟ್ಟೆ, ಅವನು ಬೇಡ ಅಂತ ಹೇಳ್ದ. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಕಾಯ್ತಾ ಇರಿ, ಯಾಕಂದರೆ ನನಗೂ ಗೊತ್ತಿಲ್ಲ ನಾನು ಹೇಗೆ ಎಡಿಟ್ ಮಾಡ್ತೀನಿ, ಏನು ಎತ್ತ ಅನ್ನೋದು. ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು.